ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಇದು ಎಲ್ಲರಿಗೂ ಕೂಡ ಒಂದು ಗೊಂದಲವನ್ನು ಮೂಡಿಸ್ತಾ ಇರುತ್ತೆ. ನಾವು ಅವಾಗವಾಗ ಸಣ್ಣ ಪ್ರಮಾಣದ ಆಹಾರ ಸೇವನೆಯಿಂದ ನಮ್ಮ ದೇಹದ ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆ ಅಂತ ಏನು ಹೇಳ್ತೀವಿ, ಇದು ಜಾಸ್ತಿ ಆಗುತ್ತೆ ಅಂತ ಈಗಿನ ದಿನಗಳಲ್ಲಿ ತುಂಬ ಚರ್ಚೆಗೆ ಪಾತ್ರವಹಿಸ್ತಿದೆ. ಆದರೆ ಇದು ಸರಿಯೋ ಅಥವಾ ತಪ್ಪೋ ಅದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡೋಣ. ಸೊ ಸಣ್ಣ ಪ್ರಮಾಣದ ಆಹಾರ ಅವಾಗವಾಗ ಸೇವನೆ ಮಾಡೋದ್ರಿಂದ ಮೆಟಬಾಲಿಸಮ್ ನಮಗೆ ಜಾಸ್ತಿ ಆಗುತ್ತೆ, ಚಯಾಪಚಯ ಕ್ರಿಯೆ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ ಆಗುತ್ತೆ ಅಂತ ಈ ಫಿಟ್ನೆಸ್ ಜಗತ್ತಿನಲ್ಲಿ ತುಂಬ ಚರ್ಚೆಗೆ ಆಗ್ತಾ ಇದೆ. ಕೆಲವೊಬ್ಬರು ಕೂಡ ಇದನ್ನ ಕುರಿತಾಗಿ ಮಾತಾಡ್ತಾನೂ ಇದ್ದಾರೆ. ಈ ಥರ ನೀವು ಅವಾಗವಾಗ ಆಹಾರ ಸೇವನೆ ಮಾಡೋದು ತುಂಬ ಬಹುಮುಖ್ಯ ಪಾತ್ರ ವಹಿಸುತ್ತೆ ದೇಹಕ್ಕೆ, ಆರೋಗ್ಯಕ್ಕೆ ಅಂತ. ಇದು ಎಷ್ಟು ನಮ್ಮ ದೇಹಕ್ಕೆ ಪರಿಣಾಮವಾಗಿ ಬೀರುತ್ತೆ ಅನ್ನೋದು ಈ ಸಂಚಿಕೆಯಲ್ಲಿ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಈಗ ಮೀಲ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಊಟದ ಆವರ್ತನವು ಅಂತ ಹೇಳ್ತೀವಿ. ಇದನ್ನ ಮೀಲ್ ಫ್ರೀಕ್ವೆನ್ಸಿ ಅಂತಲೂ ಹೇಳ್ತೀವಿ. ಈ ಮೀಲ್ ಫ್ರೀಕ್ವೆನ್ಸಿ ಅಂದರೆ ಕೆಲವೊಂದು 3 ಹೊತ್ತು ಊಟ ಮಾಡೋದು, ಅಥವಾ 6 ಟೈಮ್ ಊಟ ಮಾಡೋದು, ಅಥವಾ 1 ಟೈಮ್ ಊಟ ಮಾಡೋದು, ಅಥವಾ 2 ಟೈಮ್ ಊಟ ಮಾಡೋದು, ಇದನ್ನ ಮೀಲ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಬರ್ತೀವಿ. ಈಗ ಇವಾಗಿನ ಚರ್ಚೆಗೆ ಈ ಟಾಪಿಕ್ ಏನಿದೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಈವನ್ ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡ್ತಾರೆ, ಫಿಟ್ನೆಸ್ ಕೂಡ ಪರ್ಸನ್ಸ್ ಕೂಡ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾರೆ. ಆದರೆ ಇದು ಹೇಗೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ನಾವು 3 ಹೊತ್ತು ಊಟ ಮಾಡೋದು ಒಳ್ಳೆಯದು ಅಂತ ಅವಾಗ ಹೇಳ್ತಾ ಇದ್ರು. ಆದರೆ ಈಗಿನ ವಿಷಯ ಏನಂತಂದರೆ ನಾವು 6 ಟೈಮ್ ನಾವು ಊಟ ಮಾಡೋದ್ರಿಂದ ನಮ್ಮ ದೇಹದ ಹಸಿವು ಕಮ್ಮಿ ಮಾಡಿಸುತ್ತೆ, ಹಾಗೆ ನಮ್ಮ ದೇಹದ ಚಯಾಪಚಯ ಕ್ರಿಯೆ ಮೆಟಬಾಲಿಸಮ್ ಕೂಡ ಜಾಸ್ತಿ ಮಾಡಿಸುತ್ತೆ, ಹಾಗೆ ಬರ್ನಿಂಗ್ ಆಫ್ ಕ್ಯಾಲರೀಸ್ ಕೂಡ ಜಾಸ್ತಿ ಮಾಡಿಸುತ್ತೆ, ಆಮೇಲೆ ಶುಗರ್ ಕಮ್ಮಿ ಮಾಡಿಸುತ್ತೆ ಅಂತ ಈಗ ಎಲ್ಲರೂ ಇದನ್ನು ಈ ವಿಷಯದ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದು ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಮೊದಲನೇದಾಗಿ ಈಗ ಏನಾಗುತ್ತೆ, ನಾವು ಯಾವಾಗ ಆಹಾರ ಸೇವನೆ ಮಾಡ್ತೀವಿ, ನಾವು ಸೇವನೆ ಆಹಾರ ಸಮತೋಲಿತವಾಗಿದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಎಲ್ಲ ಥರದ ಪೋಷಕಾಂಶ ನಮ್ಮ ದೇಹದಲ್ಲಿ ಹೋಗ್ತಾ ಇರುತ್ತೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ನಾವು ಥರ್ಮೋಜೆನಿಕ್ ಎಫೆಕ್ಟ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಡೈಜೆಷನ್ ಆಗೋಕ್ಕೆ ಯಾವುದೇ ಒಂದು ಆಹಾರ ನಮ್ಮ ದೇಹಕ್ಕೆ ನಾವು ಕೊಟ್ಟಾಗ ಡೈಜೆಷನ್ ಆಗುತ್ತೆ. ಈ ಡೈಜೆಷನ್ ಥರ್ಮೋಜೆನಿಕ್ ಎಫೆಕ್ಟ್ ಅಂತ ನಾವು ಕರಿತೀವಿ. ನಾನೀಗ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ನಾನು ಕೊಡ್ತೀನಿ. ಈಗ 500 ಕ್ಯಾಲೋರೀಸ್ನ ನಾನು 6 ಟೈಮ್ ತಿಂದು ತಗೊಳ್ತಾ ಇದ್ದು, ಅಥವಾ 100,000 ಕ್ಯಾಲೋರೀಸ್ ನಾನು 3 ಟೈಮ್ ತಿಂದಾಗ ನಮ್ಮ ಬರ್ನಿಂಗ್ ಆಫ್ ಕ್ಯಾಲರೀಸ್ ದೇಹದಲ್ಲಿ ಸೇಮ್ ಆಗಿರುತ್ತೆ. ಅದರಲ್ಲಿ 10% ಅಷ್ಟು ಡೈಜೆಷನ್ಗೆ ನಮಗೆ ಹೋದಾಗ, 10% ಅಂತಂದರೆ ಈಗ 300 ಕ್ಯಾಲೋರೀಸ್ ನಾವು ಅಲ್ಲಿ ಡೈಜೆಷನ್ಗೆ ಅಂತ ಸೀಮಿತಗೊಳಿಸ್ತೀವಿ. ಈಗ ನಾವು 6 ಟೈಮೇ ತಗೋಬಹುದು ಊಟ, ಅಥವಾ 3 ಟೈಮೇ ನಾವು ಆಹಾರ ಸೇವಿಸಿದಾಗ ಅಲ್ಲಿ ನಮ್ಮ ಕ್ಯಾಲೋರೀಸ್ ಬರ್ನ್ ಆಗೋದು ಎಷ್ಟಾಯಿತು, ಡೈಜೆಷನ್ಗೆ 300 ಕ್ಯಾಲೋರೀಸ್ ಆಯಿತು. ಇದು ನಮ್ಮ ಎಷ್ಟು ಟೈಮ್ ನಾವು ಆಹಾರ ಸೇವಿಸ್ತೀವಿ ಅನ್ನೋದಕ್ಕಿಂತ ಯಾವ ತರಹ ಆಹಾರ ನಾವು ಸೇವನೆ ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತದೆ. ಹಾಗೆ ಈ ಥರ್ಮೋಜೆನಿಕ್ ಎಫೆಕ್ಟಲ್ಲಿ ಪ್ರತಿಯೊಂದು ಆಹಾರಕ್ಕೂ ಆ ಡೈಜೆಷನ್ ಪೀರಿಯಡ್ ಅಂತ ಹೇಳ್ತೀವಿ, ಅಂದರೆ ಪಚನ ಕ್ರಿಯೆ ಡ್ಯೂರೇಷನ್ ಅಂತ ಹೇಳ್ತೀವಿ. ನಾವು ಯಾವತ್ತೇ ಒಂದು ಆಹಾರ ಸೇವಿಸಿದಾಗ ಇದು ಪಚನ ಕ್ರಿಯೆ ಆಗಕ್ಕೆ, ಜೀರ್ಣಕ್ರಿಯೆ ಆಗಕ್ಕೆ ಎನರ್ಜಿ ಬೇಕಾಗುತ್ತೆ. ಈಗ ನಾವು ಸಮತೋಲಿತ ಆಹಾರ ಸೇವಿಸಿದಾಗ ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ ಅಂಶ ಇರುತ್ತೆ, ಕೊಬ್ಬಿನ ಅಂಶ ಇರುತ್ತೆ, ಅಥವಾ ಬೇರೆ ಪೋಷಕಾಂಶಗಳು ಇರುತ್ತೆ. ಈಗ ಈ ಡ್ಯೂರೇಷನ್ ಅಂತ ಹೇಳ್ತೀವಿ. ಈಗ ಎಲ್ಲ ಆಹಾರ ಒಟ್ಟಿಗೆ ನಮ್ಮ ದೇಹದಲ್ಲಿ ಡೈಜೆಷನ್ ಆಗೋದಿಲ್ಲ. ಇದು ಕೆಲವೊಂದು ಆಹಾರ ಕೆಲವೊಂದು ಪೀರಿಯಡ್ ಅಲ್ಲಿ ಡೈಜೆಷನ್ ಆಗುತ್ತೆ. ಈಗ ನಾವು ಕಾರ್ಬೋಹೈಡ್ರೇಟ್ಸ್ನ ತಗೊಂಡಾಗ ಇದು 1 ರಿಂದ 1.5 ಅಥವಾ 2 ಅವರ್ ಒಳಗೆ ಡೈಜೆಷನ್ ಆಗುತ್ತೆ. ಪ್ರೋಟೀನ್ ಅಂತ ತಗೊಂಡಾಗ 2 ರಿಂದ 2.5 ಅವರ್ ಒಳಗೆ ಡೈಜೆಷನ್ ಆಗುತ್ತೆ. ಹಾಗೆ ಫ್ಯಾಟ್ನ ತಗೊಂಡಾಗ ಇದು 3 ಅಥವಾ 4 ಗಂಟೆ ಒಳಗೆ ಡೈಜೆಷನ್ ಪೀರಿಯಡ್ ಇರುತ್ತೆ. ಹಾಗಂತ ಎಲ್ಲ ಆಹಾರ ನಾವು ಸೇವಿಸಿದ ಎಲ್ಲ ಆಹಾರ ಒಂದೇ ಗಂಟೆಯಲ್ಲಿ ಡೈಜೆಷನ್ ಆಗೋದು ಒಂದು ತಪ್ಪು ಕಲ್ಪನೆ. ಈ ಡೈಜೆಷನ್ ಆಗೋಕ್ಕೂ ಕೂಡ ಈಗ ನಮ್ಮ ದೇಹದಲ್ಲಿ ಪ್ರೋಟೀನ್ ಡೈಜೆಷನ್ ಆಗುತ್ತೆ ಅಂದರೆ ಅದರಲ್ಲಿ ನಮ್ಮ ದೇಹ ಥರ್ಮೋಜೆನಿಕ್ ಎಫೆಕ್ಟಿಗೋಸ್ಕರ 20 ರಿಂದ 30% ಅಷ್ಟು ಎನರ್ಜಿನ ಬಳಕೆ ಮಾಡುತ್ತೆ. ಕಾರ್ಬೋಹೈಡ್ರೇಟ್ನ ಡೈಜೆಷನ್ಗೋಸ್ಕರ ದೇಹವು 5 ರಿಂದ 10% ಅಷ್ಟು ಶಕ್ತಿಯನ್ನು ಉಪಯೋಗಿಸ್ಕೊಳ್ಳುತ್ತೆ. ಹಾಗೆ ಈ ಫ್ಯಾಟ್ ಡೈಜೆಷನ್ಗೋಸ್ಕರ 5% ಅಷ್ಟು ನಮ್ಮ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ನಾವು ಯಾವುದೇ ಒಂದು ಆಹಾರ ಸೇವಿಸಿದಾಗ ದೇಹದ ಥರ್ಮೋಜೆನಿಕ್ ಎಫೆಕ್ಟ್ ಕೂಡ ದೇಹ ಅದಕ್ಕೆ ಎನರ್ಜಿನ ಬರ್ನ್ ಮಾಡುತ್ತೆ. ಹಾಗೆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, BMR ಅಂತಲೂ ನಾವು ಇದನ್ನು ಕರಿತೀವಿ. ನಮ್ಮ ದೇಹದಲ್ಲಿ ಈಗ ಡೈಜೆಷನ್ ಆಗಬೇಕು, ನಾವು ಉಸಿರಾಡ್ತಾ ಇದ್ದೀವಿ, ನಮ್ಮ ಬಾಡಿ ಟಾಕ್ಸಿನ್ಸ್ ಹೊರಗೆ ಹಾಕ್ತಾ ಇದೆ, ಅಥವಾ ನಮ್ಮ ದೇಹ ಹಾರ್ಟ್ ಬೀಟ್ ವರ್ಕ್ ಆಗ್ತಾ ಇದೆ, ಇದು ಕಂಪ್ಲೀಟ್ಲಿ ನಮ್ಮ ದೇಹ ವರ್ಕ್ ಆಗೋಕ್ಕೂ ಕೂಡ ನಮ್ಮ ಎನರ್ಜಿ
ಎನರ್ಜಿ ಬೇಕಾಗತ್ತೆ. ಇದು ಕೂಡ ನಾವು ಯಾವ ಆಹಾರ ಸೇವಿಸ್ತೀವಿ ಆ ಆಹಾರದಲ್ಲಿ ಈ ಎನರ್ಜಿನ ನಾವು ಕೊಡ್ತಾ ಹೋಗ್ತೀವಿ. ಇದನ್ನು ಕೊಟ್ಟು ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಎನರ್ಜಿ ಅಥವಾ ಎಕ್ಸ್ಟ್ರಾ ಕ್ಯಾಲರೀಸ್ ಉಳಿದಾಗ ನಮ್ಮ ದೇಹ ಏನು ಮಾಡುತ್ತೆ, ಅದನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ನಾವು ಈಗ ಆಗಾಗಿ ನಾವು ಆಹಾರ ಸೇವನೆಯಿಂದ ಏನಾಗುತ್ತೆ, ನಾವೀಗ 2 ಅವರಿಗೆ ತಿನ್ನಬೇಕು 2 ಅವರಿಗೆ ತಿನ್ನಬೇಕು ಅಂದರೆ ನಾವು ಜಾಸ್ತಿ ಆಹಾರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ. ಈಗ ಕೆಲವು ಟೈಮ್ ಏನಾಗುತ್ತೆ, ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಹೇಳಿರ್ತಾರೆ ನೀವು 2 ಅವರಿಗೆ ಒಂದ್ಸತಿ ಊಟ ಮಾಡಬೇಕು ಅಂತ. ಅವಾಗ ನಿಮಗೆ ಏನಾಗುತ್ತೆ, ನೀವು ಮನೆಯಿಂದ ಯಾವುದೇ ಥರ ಆಹಾರ ಅಥವಾ ಪೋಷಕಾಂಶ ಇರೋ ಆಹಾರ ನಿಮಗೆ ಸಿಗಲ್ಲ. ಅವಾಗ ಏನು ಮಾಡ್ತೀವಿ, ಜಂಕ್ ಫುಡ್ಸ್ನ ತಗೊಳೋದು, ಬಿಸ್ಕೆಟ್ ತಿನ್ನೋದು ಅಥವಾ ಚಾಕ್ಲೇಟ್ ತಿನ್ನೋದು. 2 ಅವರಿಗೆ ನಮಗೇನು 2 ಅವರಿಗೆ ನಾವು ಯಾವುದೇ ಒಂದು ಆಹಾರ ತಿನ್ನಬೇಕು ಅಂದ್ರೆ ಅದರಲ್ಲಿ ಪೋಷಕಾಂಶ ಇದೆಯಾ, ಅದು ಸರಿನೋ ಅಥವಾ ತಪ್ಪು ಅಂತ ನಾವು ಯೋಚನೆ ಮಾಡಲ್ಲ. ಬಟ್ ನಮ್ಮ ಥಿಂಕಿಂಗ್ ಏನಿರುತ್ತೆ, 2 ಅವರಿಗೆ ಒಂದ್ಸತಿ ನಾವು ಊಟ ಮಾಡಬೇಕು, ಅದು ಯಾವ ಊಟ ಆದರೂ ನಡೆಯುತ್ತೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ, ಅದು ತಪ್ಪು. ಸೊ ನಾವು ಯಾವಾಗ ಯಾವ ಆಹಾರ ತಿಂತೀವಿ ಅನ್ನೋದು ಬಹು ಮುಖ್ಯ ಪಾತ್ರ ವಹಿಸಿ, ಯಾವ ಆಹಾರದಲ್ಲಿ ಪೋಷಕಾಂಶಗಳು ಎಷ್ಟಿರುತ್ತೆ ಅನ್ನೋದು ಕೂಡ ಮುಖ್ಯವಾಗಿರುತ್ತದೆ. ಹಾಗಾಗಿ ನೀವು ಯಾವಾಗ ಆಹಾರ ಸೆಲೆಕ್ಟ್ ಮಾಡ್ತಿರೋ ಅಥವಾ ಆಯ್ಕೆ ಮಾಡ್ತಾ ಇರ್ತೀರೋ ಅದು ಸಮತೋಲಿತ ಆಹಾರವಾಗಿದ್ದರೆ ನಿಮ್ಮ ದೇಹಕ್ಕೆ ಪದೇ ಪದೇ ಹಶು ಮಾಡಿಸೋದಕ್ಕೆ ಅನುಮತಿ ಕೊಡುವುದಿಲ್ಲ. ಹಾಗೆ ಈಗ ನೀವು ಪದೇ ಪದೇ ಈಗ ತಿಂತಾ ಇರಬೇಕು, 6 ಅವರಿಗೆ ನಾನು 2 ಅವರಿಗೆ ನಾನು ತಿಂತಾ ಇರಬೇಕು ಅಂದರೆ ಇದೇನಾಗುತ್ತೆ, ಒಂದು ಮೈಂಡ್ ಸೆಟ್ ಥರ ನಿಮಗೆ ಕ್ರಿಯೇಟ್ ಆಗುತ್ತೆ. ನಾವು ಇಲ್ಲ, ನೀವೇನೇ ಹೋದರೂ ಈಗ ಯಾವುದೋ ಒಂದು ವರ್ಕ್ ಮಾಡ್ತಾ ಇದ್ರು ನಾನು ತಿನ್ನಬೇಕು ಅನ್ನೋ ಮೋರ್ ಕಾನ್ಸಂಟ್ರೇಟ್ ನಮ್ಮ ಮೈಂಡಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತೆ ಹೊರತು ನಮ್ಮ ಯಾವುದೇ ಒಂದು ಕೆಲಸದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಬಿಂಜ್ ಇಟ್ ಅಂತಂದರೆ ನಾವು ಅಟ್ ಎ ಸಡನ್ ಜಾಸ್ತಿ ಆಹಾರನ ಸೇವನೆ ಮಾಡಿದಾಗ ಅವಾಗ ಏನಾಗುತ್ತೆ, ಆ ಟೈಮಲ್ಲಿ ನಾವು ಈಗ ಪೋಷಕಾಂಶ ಆಹಾರ ಭರಿತ ಆಹಾರವನ್ನು ನಾವು ಸೆಲೆಕ್ಟ್ ಮಾಡಲ್ಲ. ಈಗ ಜಂಕ್ ಫುಡ್ಸ್ ಅಂತ ಹೇಳ್ತೀವಿ, ಈಗ ಕೇಕ್ಸ್ ಆಗಲಿ ಪೇಸ್ಟ್ರೀಸ್ ಆಗಲಿ ಆ ಥರ ಆಹಾರನ ಸೆಲೆಕ್ಟ್ ಮಾಡ್ತೀವಿ. ಈಗ ಪದೇ ಪದೇ ಈಗ ಮೈಂಡ್ಫುಲ್ ಈಟಿಂಗ್, ಈಗ ನೀವು ಸ್ವಲ್ಪನೇ ಅವಾಗವಾಗ ತಿಂತಾ ಇದ್ರೆ ಒಂದು ತೃಪ್ತಿ ಅನ್ನೋದು ನಿಮ್ಮ ದೇಹಕ್ಕೆ ಕೊಡಲ್ಲ. ಈಗ ಅವಾಗವಾಗ ಸ್ವಲ್ಪನೇ ತಿನ್ನಬೇಕು ಅಂತ ಹೇಳಿದರೆ, ಹಾಗಾಗಿ ನೀವು ಏನು ಅನ್ಸುತ್ತೆ, ಒಂದು ಸ್ವಲ್ಪ ತಿಂದರೆ ಓ ಸಾಕಪ್ಪ, ನಾನು ಮತ್ತೆ ಇನ್ನೊಂದು 2 ಅವರಿಗೆ ತಿನ್ನಬೇಕು ಅಂತ ಮತ್ತೆ ನೀವು ಮೈಂಡ್ನ ಕಾನ್ಸಂಟ್ರೇಟ್, ನಿಮಗೆ ನೀವೇ ಇಂಟೆನ್ಷನಲಿ ಕ್ವಾಂಟಿಟಿ ಕಮ್ಮಿ ಮಾಡಿದಾಗ ನಿಮ್ಮ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಮೈಂಡ್ ಇರಲ್ಲ. ಅದನ್ನು ಮೇಜರ್ಲಿ ನಾವು ಮೈಂಡ್ಫುಲ್ ಈಟಿಂಗ್ ಅಂತ ಕರಿತೀವಿ. ಯಾವಾಗ ಅಂತಂದರೆ ನಾವು ಅದನ್ನು ಏನು ಆಹಾರ ತಿಂತಾ ಇದ್ದೀವಿ, ಯಾವ ಥರ ನಮ್ಮ ದೇಹಕ್ಕೆ ಅದು ಅನುಕೂಲವಾಗುತ್ತೆ ಅಂತ ಅದನ್ನು ಆಹಾರದ ಪ್ರಯೋಜನ ಮತ್ತು ಪೋಷಕಾಂಶಗಳನ್ನ ನಾವು ಅರ್ಥೈಸಿ ನಾವು ತಿಂದಾಗ ಏನಾಗುತ್ತೆ, ನಮ್ಮ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ, ಕ್ವಾಂಟಿಟಿ ವೈಸ್ ಕಮ್ಮಿ ಆಗ್ತಾ ಬರುತ್ತೆ, ಕ್ವಾಲಿಟಿಲಿ ಯಾವುದೇ ಥರ ಡಿಫ್ರೆನ್ಸ್ ಆಗಲ್ಲ. ನಿಮ್ಮ ಪ್ರಮಾಣ, ಊಟದ ಕ್ವಾಂಟಿಟಿ ಏನಾಗುತ್ತೆ ಆಟೋಮೆಟಿಕಲಿ ಕಮ್ಮಿ ಆಗ್ತಾ ಬರುತ್ತೆ. ನಾವು ಸಮತೋಲಿತ ಆಹಾರ ಸೇವನೆ ಮಾಡಿದಾಗ ನಿಮ್ಮ ಡೈಜೆಷನ್ ಡಿಲೇ ಆಗ್ತಾ ಹೋಗುತ್ತೆ, ಆವಾಗ ತಿನ್ನಬೇಕು ಅಂತಲೂ ಅನಿಸಲ್ಲ. ಇದು ನಾನು ಮೇಜರ್ಲಿ 6 ಪದ್ಧತಿ ಅಥವಾ 6 ಆಹಾರ ಪದ್ಧತಿ ನೀವು ಡೈಲಿ ನೀವು ಫಾಲೋ ಮಾಡ್ಬೋದು, ಅಥವಾ 3 ಆಹಾರ ಪದ್ಧತಿ ನಿಯಮಗಳನ್ನು ನೀವು ಫಾಲೋ ಮಾಡ್ಬೋದು. ಆದರೆ ನಿಮ್ಮ ಬೇಕು ಅಂತ ನಿಮ್ಮ ದೇಹಕ್ಕೆ ಎಕ್ಸ್ಟ್ರಾ ಎನರ್ಜಿ ಕೊಡೋದು ಕೂಡ ಸೈಡ್ ಎಫೆಕ್ಟ್ ಆಗಿ ಪರಿಣಾಮ ಬೀರುತ್ತದೆ. ಇದು ಓವರ್ವೇಟ್ ಅಥವಾ ಒಬೇಸಿಟಿಗೂ ಕೂಡ ಕಾರಣವಾಗಬಹುದು. ವೀಕ್ಷಕರೇ, ಇಲ್ಲಿ ತನಕ ನಾನು ತಿಳಿಸ್ಕೊಟ್ಟೆ. ಹಾಗಾಗಿ ಆಹಾರ ಸೇವನೆಯಿಂದ ನಮ್ಮ ಚಯಾಪಚಯ ಕ್ರಿಯೆ ಜಾಸ್ತಿ ಆಗುತ್ತೆ ಅನ್ನೋದು ಏನು ಅಂದ್ಕೊಂಡಿದ್ವಿ, ಇದು ಸರಿಯೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.